ಇವಾಗ ನನ್ನ ಮಗಳು SSLCಯಲ್ಲಿ ಪಾಸ್ ಆಗಿದ್ದಾಳೆ ರೀ ಸರ್. ಈಗ ಯಾಕಂದ್ರೆ ಈ ಥರ ಮಕ್ಕಳನ್ನ ಬೆಳೆಸೋದು ಅಷ್ಟೊಂದು ಈಸಿ ಅಲ್ರಿ. ಒಂದೊಂದು ವೇದಿಕೆಯಲ್ಲಿ ಹೇಳ್ತಾರೆ, ಇಂಥ ಮಕ್ಕಳನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು, ದೇವರನ್ನ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತಾನು ಅಂತೇಳಿ. ಬಟ್ ಚೆನ್ನಾಗಿ ಓದ್ತಾ ಇದ್ದಾಳೆ, ಬರಿತಾ ಇದ್ದಾಳೆ. ಅವಳು ಎಜುಕೇಷನ್ ಲೆವೆಲ್ ಅಂದರೆ ಅಷ್ಟೊಂದು ಹೋಗ್ತಾಳಿಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಮ್ಯಾಥ್ಸಲ್ಲಿ ಅಷ್ಟೊಂದು ಬರೋದೇ ಇಲ್ಲ ಅವರು ಈ ಮಕ್ಕಳು. ಆದರೆ ಓದಕ್ಕೆ ಬರೆಯೋಕ್ಕೂ ಅವಳು ಕಾಲ ಮೇಲೆ ಅವ್ರು ನಿಂದ್ರು ಹಂಗೆ ಕಂಪ್ಯೂಟರ್ ಕ್ಲಾಸಿಗೆ ಹಾಕಿದ್ದೀನಿ. ಅವಳು ಏನು ಮಾಡೋ ಇಂಟ್ರೆಸ್ಟ್ ಇದೆಯಲ್ಲ, ಡ್ಯಾನ್ಸ್ ಕ್ಲಾಸ್ ಹಾಕಿದ್ದೀನಿ. ಚಿಕ್ಕವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಇವಳು ಸಂಗೀತ ಕ್ಲಾಸಿಗೆ 1-2 ತಿಂಗಳು ಅಷ್ಟೇ ಹೋಗಿದ್ಲು. ಬಟ್ ಇವಾಗ 10th ಅಂದಮೇಲೆ ಸ್ವಲ್ಪ ಎಕ್ಸಾಮ್ಸ್ ಅಂದಮೇಲೆ ಎಲ್ಲನೂ ಆಗಲ್ಲ, ಸ್ವಲ್ಪ ದಿನ ಬಿಡಿಸ್ಬೇಕಂತ ಬಿಡಿಸಿದ್ದೀನಿ. ಅದರಲ್ಲಿ ಕಂಟಿನ್ಯೂ ಮಾಡ್ತೀನಿ ಸರ್ ನಾನು. ಆಮೇಲೆ ಈ ಮಕ್ಕಳು ಟ್ಯಾಲೆಂಟ್ ಏನಿದೆ ಅಂತ ತಂದೆ ತಾಯಿಗಳು ಈ ಥರ ಮಕ್ಕಳಿರೋ ತಂದೆ ತಾಯಿಗಳು ಅನುಭವಿಸಿದವ್ರಿಗೆ ಗೊತ್ತು. ಯಾಕಂದರೆ ನಾರ್ಮಲ್ ಮಕ್ಕಳಿರೋರಿಗೆ ಅಷ್ಟೊಂದು ಈಸಿ ಅನಿಸಲ್ಲ ಇದು. ಇಲ್ಲ ಇವರೇನು ಹೇಳ್ತಾರಪ್ಪ ಹಿಂಗಂತ. ಬಟ್ ಈ ಮಕ್ಕಳದೇನು ಗೊತ್ತಾ, ತುಂಬ ಸೆನ್ಸಿಟಿವ್ ಸರ್ ಇವರು. ಆದಷ್ಟು ಬೇಗನೆ ಫೀಲ್ ಜಾಸ್ತಿ ಮಾಡ್ಕೋತಾರೆ ಅವ್ರ ತಂದೆ ತಾಯಿ ಬಗ್ಗೆನೂ ಅಷ್ಟೇ, ಬೇರೆ ಯಾವುದ್ರ ಬಗ್ಗೆನೂ ಅಷ್ಟೇ. ಅಂದರೆ ಯಾರಂತೂ ಮಾತಾಡಿದ್ರೂ ಆಗಲ್ಲ, ಜಗಳಾಡಿದ್ರೂ ಆಗಲ್ಲ. ಅವಳು ಒಂಥರ ಇದಿದ್ದಾಳೆ. ಅದು ಖುಷಿ ಆಯಿತು. ಆಶೆ ಅವಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಮಗು ಕರೆದು ಕೂಡಲೇನು ಇಲ್ಲ ಆಂಟಿ ನಾನು ಮಾಡ್ತೀನಿ ಅಂತ ಬಂದಿದ್ದಕ್ಕೂ ಖುಷಿ ಆಯಿತು. ಅವಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು. ಅವಳದು ಟ್ಯಾಲೆಂಟ್ ಇದೆ, ಓರಲ್ಲೆಲ್ಲ ಚೆನ್ನಾಗಿ ಹೇಳ್ತಾಳೆ, ಆನ್ಸರ್ ಎಲ್ಲ ಮಾಡ್ತಾಳೆ. ಬಟ್ ರೈಟಿಂಗ್ ಮಾತ್ರ ಸ್ಪೀಡ್ ಇರಲಿಲ್ಲ, ಅವಳದು ಸ್ಲೋ ಇತ್ತು. ಅದಕ್ಕೆ ಅಂತ ನಾನು ಹೋದ ವರ್ಷನೇ ತೊಗೋಬೇಕಾಗಿತ್ತು. ಇವಳ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ತೊಗೊಳ್ಳಿಲ್ಲ. ಇಲ್ಲ ನನ್ನ ಮಗಳು ಮಾಡ್ತಾಳೆ ಅಂದ್ಕೊಂಡ್ಬಿಟ್ಟೆ. ಸ್ವಲ್ಪ ಸ್ಲೋ ಆಯ್ತಲ್ಲ, ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಈ ವರ್ಷ ತೊಗೊಂಡಿದ್ದೀವಿ ಸರ್ ನಾವು. ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು ಸರ್. ನಮ್ಮ ಮಗಳು ಈ ಸಲ SSLC ಎಕ್ಸಾಮ್ ಬರ್ತಿದ್ಲು. ಆಕೆ NJHS ಸ್ಕೂಲ್ ಒಳಗೆ ಓದ್ತಿದ್ಲು. ಆಕೆ ಸ್ವಲ್ಪ ಬುದ್ಧಿಮಂದ ಇರೋ ಕಾರಣಕ್ಕೆ ನಾವು ಸಹಾಯಕ ಅಂತೇಳಿ ಆಕೆಗೆ ಎಜುಕೇಷನ್ ಓರಲಾಗಿ ಹೇಳ್ತಾಳೆ, ಎಲ್ಲ ಕ್ವಶನ್ ಆನ್ಸರ್ ಎಲ್ಲ ಮಾಡ್ತಾಳೆ ರೀ. ಆದ್ರೆ ಬರೆಯೋಕೆ ಸ್ವಲ್ಪ ಸ್ಲೋ ಇದ್ದಿದ್ದ ಕಾರಣಕ್ಕೆ ನಾವು ಒಂದು ಸ್ವಲ್ಪ 9th ಇದ್ದ ಹುಡುಗಿನ ಸಹಾಯಕ ಅಂತೇಳಿ ತೊಗೊಂಡಾಕಿ ಎಕ್ಸಾಮ್ ಬರೆದಿದ್ದಕ್ಕೆ ಈ ಸಲ 51% ಆಗೈತಿ. ಬರೆದು ನಾವು ಪಾಸ್ ಆಗಿದ್ದಕ್ಕೆ ಆಕೆ ತುಂಬ ಖುಷಿ ಆಗೈತಿ. ಅದಕ್ಕೆ ಹೊಳ್ಳಿ ವಾಪಸ್ ನಮ್ಗೆ BOS ಆಫೀಸಿಂದ ತುಂಬ ಸಪೋರ್ಟ್ ಮಾಡಿದರು. ಅವರ ಸಪೋರ್ಟ್ ಇದ್ದಿದ್ದಕ್ಕೆ ನಾವು ಹೋಗಿ ಬಾಗಲಕೋಟೆಯಿಂದ ಎಲ್ಲ ಲೆಟ್ರ್ ಅದು ತೊಗೊಂಬಂದು ಅಲ್ಲಿ ಕೊಟ್ಟಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ಅವ್ರ ಸಪೋರ್ಟ್ ಇರಲಿಲ್ಲ, ನಮ್ಮ ಮೋಸ್ಟ್ಲಿ ಇದು ಆಗ್ತಿತ್ತು ಇಲ್ಲ ಗೊತ್ತಿಲ್ಲ. ಅವ್ರ ಸಪೋರ್ಟಿಂದ ನಮ್ಮ ಮಗಳಿಗೆ ಒಬ್ಬರು ಸಹಾಯಕ ಅಂತೇಳಿ ತೊಗೊಂಡು ಆಕೆ ಈ ಸಲ 51% ಮಾಡಿದ್ದಕ್ಕೆ ನಾವು ಭಾಳ ಖುಷಿ ಆಗೈತಿ. ಆ ಖುಷಿ ವ್ಯಕ್ತಪಡ್ಸೋಕೆ ಒಂದು ಹೇಳೋಕ್ಕಾಗಂಗಿಲ್ಲ, ಅಷ್ಟೊಂದು ಖುಷಿ ಆಗೈತಿ. ಅದಕ್ಕೆ ಬಂದು ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತೀವಿ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.